ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿದ್ಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬಹುದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದ್ರು ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಎಷ್ಟಾದ್ರು ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಸರ್ ಇದು ಶಿಫ್ಟು 2012 ಮಾಡಲು ಶಿಫ್ಟ್ LXi. ಓ, ಪೆಟ್ರೋಲ್ ಗಾಡಿನಾ? ಹಾಂ, ಪೆಟ್ರೋಲ್ ಗಾಡಿ ಸರ್ ಇದು. ಓಕೆ, 12 ಮಾಡಲು. ಓನರ್ ಎಷ್ಟಿದೆ ಸರ್? ಸೆಕೆಂಡ್ ಓನರು. ಓಕೆ, ಎಷ್ಟು ಹೊಡಿದೆ ಗಾಡಿ? 54,000 ಹೊಡಿದೆ ಸರ್. ಇದು ಡೆಲ್ಲಿ ಕಾರಾ? ಹೌದು ಸರ್, ಡೆಲ್ಲಿ ಗಾಡಿ ಇದು. ಹಾಂ ಹಾಂ, NOC ಎಲ್ಲ ಬಂದಿದೆಯಾ? NOCಗೆ ಅಪ್ಲೈ ಮಾಡಿದ್ದೆ. ಅಪ್ಲೈ ಆಗಿದೆ? ಹೌದು ಸರ್. ಓಕೆ, ಅಂದರೆ ಇನ್ನೂ ಕರ್ನಾಟಕ ಆಗಿಲ್ಲವಲ್ಲ? ಇನ್ನೂ ಕರ್ನಾಟಕ ಆಗಿಲ್ಲ. ಓಕೆ, ನೀವೇನು ಮಾಡಿಸ್ಕೊಡ್ತೀರಾ, ಹೆಂಗೆ ಮಾಡ್ತೀರಾ ಸರ್ ಅದು? ನಾವೇ ಮಾಡಿಸ್ಕೊಡ್ತೀವಿ ಸರ್. ನಾವೇ ಮಾಡಿಸ್ಕೊಡಿದ್ರೆ ಓಕೆ, ಇಲ್ಲ ಅವರೇ ಬೇಕಾದ್ರೆ ಮಾಡಿಸ್ಕೊಂಡ್ರು ಓಕೆ. ಓಕೆ, ಎಲ್ಲ NOC ತೆಗೆದುಕೊಡಿ. ನಾವು NOC ಎಲ್ಲ ಶೋರೂಮ್ ಇಷ್ಟೇ. NOC ತೆಗಿಸ್ಕೊಡಿ, ನಾವು ಮಾಡ್ಕೊತೀವಿ ಅಂದರೆ ತೆಗಿಸ್ಕೊಡ್ತೀವಿ. ಓಕೆ, ಇಲ್ಲ ಮಾಡಿಸ್ಕೊಡಿ ಅಂದರೆ ಮಾಡಿಸ್ಕೊಡ್ತೀವಿ. ಓಕೆ. ಗಾಡಿ ಟೈರೆಲ್ಲ ಹೆಂಗಿದೆ ಸರ್ ಗಾಡೀಲಿಗ? ಚೆನ್ನಾಗಿದೆ ಸರ್, 80% ಟೈರ್ಗಳೆಲ್ಲ. ಓಕೆ, ಏನು ಮೈಲೇಜ್ ಬರುತ್ತೆ ಸರ್ ಇದು ಪೆಟ್ರೋಲು? ಮೈಲೇಜ್ 18ರಿಂದ 20 ಬರುತ್ತೆ ಸರ್. ಓಕೆ, ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದಾವ? ಚೆನ್ನಾಗಿದೆ ಸರ್, ಇಂಟೀರಿಯರ್ ಚೆನ್ನಾಗಿದೆ. ಲೆದರ್ ಸೀಟ್ ಇದೆ, ಫ್ಲೋರ್ ಮ್ಯಾಟ್ ಎಲ್ಲ ಐತೆ, ಸಿಸ್ಟಮ್ ಐತೆ. AC ಎಲ್ಲ ವರ್ಕಿಂಗ್ ಇದೆಯಾ? ಎಲ್ಲ ವರ್ಕಿಂಗ್ ಇದೆ ಸರ್. AC ಪವರ್ ಸ್ಟೇರಿಂಗ್, AC ಎಲ್ಲ ವರ್ಕಿಂಗ್ ಇದೆ. ಹಾಂ ಹಾಂ ಹಾಂ. ಅದು ಗಾಡಿ ಏನಾದರೂ ಡೆಂಟು ಸ್ಕ್ರ್ಯಾಚ್ ಆ ಥರ ಏನಿಲ್ಲ? ಇಲ್ಲ ಸರ್, ಇಲ್ಲ ಹಂಗೆಲ್ಲ ಏನಿಲ್ಲ ಸರ್. ಈ ಫೋಟೋದಲ್ಲಿ ಹಿಂಗಿದೆ ಹಂಗೆ ಇದೆ, ನೀಟಾಗಿ. ತಗೊಳ್ಳೋದು ಖರ್ಚೇನಿಲ್ಲ ಗಾಡಿದು? ಇಲ್ಲ ಸರ್, ಖರ್ಚು ಮಾಡೋ ಥರ ಏನಿಲ್ಲ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಮನೆ ಕಟ್ಟಿದ್ದೀವಿ. ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆಯಾ? ಹಾಂ, ಕಟ್ಟಿ ಒಂದು 2 ಡೇಸ್ ಲ್ಯಾಪ್ಸ್ ಆಗಿತ್ತು, ಹಾಂ. ಮೊನ್ನೆ ಕಟ್ಟಿದ್ದೀವಿ. ಓಕೆ, ಈಗ ರನ್ನಿಂಗ್ ಇದಾವಲ್ಲ? ಹೌದು ಸರ್, ಹೌದು. ಓಕೆ, ಗಾಡಿ ಎಲ್ಲ ಓಕೆ ಇದೆಯಲ್ಲ? ಏನು ತಗೊಳ್ಳೋದು ಖರ್ಚಿಲ್ಲ? ಇಲ್ಲ ಖರ್ಚೇನು ಮಾಡಂಗಿಲ್ಲ ಸರ್, ಚೆನ್ನಾಗೈತೆ, ಆರಾಮಾಗಿ ತಗೊಂಡು ಮಾಡಿಸ್ಕೊಂಡು. ಓಕೆ, ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂತ ಅದು ಇಂಟೀರಿಯರ್ ಲೆದರ್ ಸೀಟು ಸಿಸ್ಟಮ್ ಹಾಕ್ಸೈತೆ ಅಷ್ಟೇ. ಅಷ್ಟೇ? ಬೇರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಹೌದು ಸರ್. ಓಕೆ, ಎಲ್ಲಿರೋದು ಸರ್ ಗಾಡಿದು? ಅದು ಬೆಂಗಳೂರು ಮಾಗಡಿ ರೋಡ್ ಸುಂಕದಕಟ್ಟೆ. ಹೇಳಿ? ಮಾಗಡಿ ರೋಡ್ ಸುಂಕದಕಟ್ಟೆ, ಬೆಂಗಳೂರು. ಓಕೆ, ಬೆಂಗಳೂರು ಮಾಗಡಿ ರೋಡು ಸುಂಕದಕಟ್ಟೆ. ಹೌದು ಸರ್. ಓಕೆ, ಏನು ಹೇಳ್ತೀರಾ ಗಾಡಿ ರೇಟು? ಅದು ನಾವು ಕರ್ನಾಟಕ ಟ್ಯಾಕ್ಸ್ ಎಲ್ಲ ಕಟ್ಟಿಕೊಟ್ರೆ 2.5. ಹಾಂ. ಇಲ್ಲ, ಕರ್ನಾಟಕ ಟ್ಯಾಕ್ಸ್ ಅವರೇ ಕಟ್ಟಿಕೊಂಡ್ರೆ 2 ಲಕ್ಷ. 50,000 ಡಿಫ್ರೆನ್ಸು? ಹೌದು ಸರ್. ಓಕೆ, ಕರ್ನಾಟಕ ನೀವೇ ಮಾಡಿಸ್ಕೊಟ್ರೆ 2.5, ಇಲ್ಲ ಅಂದರೆ ಅವರೇ ಮಾಡಿಸ್ಕೊಂಡ್ರೆ 2 ಲಕ್ಷ? ಹೌದು ಸರ್. ಏನು ಹೆಚ್ಚು ಕಮ್ಮಿ ಆಗುತ್ತಾ? ಇನ್ನೊಂದು ನಿಮ್ಮ ಚಾನಲ್ ಕಡೆಯಿಂದ ಬಂದು ಇನ್ನೊಂದು 5,000 ಕಮ್ಮಿ ಕೊಡೋಣ. ನೋಡಿ, 5,000 ಮಾಡಬೇಡಿ, ಒಂದು 10,000 ಹೆಚ್ಚು ಕಮ್ಮಿ ಮಾಡಿಕೊಡಿ. ಓಕೆ, ಬರಲಿ ಸರ್, ಆಯಿತು, ನೋಡೋಣ ಸರ್. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ, ಇದೆ ಸರ್ ಕಾಂಟ್ಯಾಕ್ಟ್ ನಂಬರ್. ಸರಿ ಸರ್.